ಬಿಜೆಪಿ ಅವರು ಹಲಾಲ್ ಹಲಾಲ್ ಬಜೆಟ್ ಅಂತವ್ರೆ, ಪಾಕಿಸ್ತಾನ ಬಜೆಟ್ ಅಂತವ್ರೆ, ಸಂವಿಧಾನ ಹೇಳ್ತಿರೋದು ಹಲಾಲ್ ಬಜೆಟ್ ಅಂತ ಏನ್ ಬಿಜೆಪಿ ಹೇಳ್ತಾ ಇದಾರೆ. ನನಗೆ ಅವ್ರಿಗೆ ನೇರ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಭಾರತ ದೇಶ ಬೀಫ್ ಎಕ್ಸ್ಪೋರ್ಟ್ 2ನೇ ಸ್ಥಾನದಲ್ಲಿದೆ. ಹಲಾಲ್ ಯಾರು? ಈಗ ಹಲಾಲ್ ಯಾರು? ಇಡೀ ದೇಶ ಜನತೆ ಗುರ್ತಾಗ್ಬೇಕಲ್ವಾ? ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದ ಲೀಡರ್ಶಿಪ್ ಆಫ್ ಡಾಕ್ಟರ್ ನಮ್ಮ ಯಾರು ಮೋದಿ ಸಾಹೇಬರ ನೇತೃತ್ವದಲ್ಲಿ ಸುಮಾರು 19 ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದ್ದು ಇವತ್ತು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಭಾರತ ದೇಶ ಇದೆ. ಇದ್ರಾಗ ಯಾರು ಹಲಾಲ್ ಅನ್ನತಕ್ಕಂಥದ್ದು ಬಿಜೆಪಿಯವರು ಭಾರತ ದೇಶದ ಜನತೆಗೆ ಅವ್ರು ಉತ್ತರ ಕೊಡಬೇಕಂತ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಸಾಲದ ಪ್ರಮಾಣ ಹೆಚ್ಚಾಗ್ತಾ ಇದೆ, ಸಾಲ ಮಾಡಿರ್ತಕ್ಕಂಥದ್ದು ನಿಜ ಇದೆ. ಬಟ್ ಆದ್ರೆ ಏನು ನಿಯಮಗಳಿದಾವೆ, ನಮ್ಮ GSDP ಅಂತ ಏನ್ ಹೇಳ್ತೀವಿ, ನಮ್ಮ GDPಯ ಅನುಗುಣವಾಗಿ 25% ಒಳಗಡೆ ಇರಬೇಕು. ನಾವು ಕ್ಲೋಸ್ಲಿ ಟು 25% ಇದೀವಿ. ಹೌದು, ಯಾಕಂದ್ರೆ 60,000 ಕೋಟಿ ನಾವು DBT ಮಾಡ್ತಾ ಇದೀವಿ. ಇದನ್ನು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್. ಇದನ್ನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲ ಅಂತ, ಇದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಈ ಬಾರಿ 80,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಒದಗಿಸಿದ್ದಾರೆ. ಇದು ಒನ್ ಆಫ್ ದ ಫೈನೆಸ್ಟ್. ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ನಾವು 5 ಗ್ಯಾರಂಟಿಗಳಿಗೆ ದುಡ್ಡು ನೇರವಾಗಿ ಜನರಿಗೆ ಕೊಡೋದ್ರ ಜೊತೆಗೆ ಈ ಬಾರಿ 80,000 ಕೋಟಿಗೂ ಹೆಚ್ಚು ದುಡ್ಡು ಡೆವಲಪ್ಮೆಂಟ್ ಗೆ ಒದಗಿಸಿದ್ದಾರೆ. ಇದು ನಿಜಕ್ಕೂ ಒನ್ ಆಫ್ ದ ಫೈನೆಸ್ಟ್ ಬಜೆಟ್ ಅಂತ ನಾನು ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ಅಲ್ಲಿ ಮಾಡೇ ಮಾಡ್ತಾರೆ. ಈ ಮತ್ತೆ ಈಗ ಧರ್ಮದ ಮೇಲೆ ಓಟ್ ಕೇಳ್ತಾರೆ ಬಿಜೆಪಿ ಅವರು ಎದ್ರ ಮೇಲೆ ಓಟ್ ಕೇಳ್ತಾ ಇದಾರೆ? GDP ಮೇಲೆ, ಎಂಪ್ಲಾಯ್ಮೆಂಟ್ ಮೇಲೆ, ಏನು ಬಹಳ ಇಡೀ ದೇಶ ಡೆವಲಪ್ಮೆಂಟ್ ಅಲ್ಲಿ ಕೇಳ್ತಾ ಇದಾರ? ಪಾಕಿಸ್ತಾನ, ಮಂಗಳಸೂತ್ರ, ರಾಮ ಮಂದಿರ, ರಾಮ ಟೆಂಪಲ್ ಅಂತ ಹೇಳಿ ಓಟ್ ಕೇಳಿರೋದಲ್ಲ. ಪ್ರಧಾನಮಂತ್ರಿ ಅವ್ರ ಭಾಷಣ ಕೇಳಿಲ್ವಾ ನೀವು? ಏನಿತ್ತು ಪ್ರಧಾನಮಂತ್ರಿ ಅವ್ರ ಭಾಷಣ? ಇದ್ರ ಮೇಲೆ ಹೇಳಿರೋದು, ಮಂಗಳಸೂತ್ರ, ತಾಳಿ, ಇದ್ರ ಮೇಲೆ ಓಟ್ ಕೇಳಿರೋದು. ಎದಕ್ಕೆ ಸುಮ್ಮನೆ ಮಾತನಾಡ್ತಾರೆ ಬಿಜೆಪಿ ಅವರಿಗೆ ಇದೆ. ಇದು ಯಾವುದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಎಲ್ಲಿ ಏನ್ ಮಾಡಿದ್ರು ಕೂಡ ಮಾಡಬೇಕು, ಹೇಳ್ಬೇಕು, ಅದು ಹೇಳ್ತಾರೆ. ಸಾಲದ ಬಗ್ಗೆ ಮಾತಾಡಂಗಿದ್ರೆ ಕೇಂದ್ರ ಸರ್ಕಾರ ಸಾಲ ಮಾತಾಡ್ತಾರ? ಕೇಂದ್ರ ಸರ್ಕಾರ ಸಾಲ ಮಾತಾಡ್ತಾರ? ಅದ್ರ ಬಗ್ಗೆ ಅಟ್ಲೀಸ್ಟ್ ನಾವು 60,000 ಕೋಟಿ ಬಡವರಿಗೆ DBT ಕೊಟ್ಟು ಸಾಲ ಮಾಡಿದೀವಿ. ಇವರು 2018 ಇಸ್ವಿನಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ? ನಾವು 1,20,000 ಕೋಟಿ ಸಾಲ ಮಾಡಿದ್ರು 2013 ರಿಂದ 2018ವರೆಗೆ. ಇವ್ರು 2.5 ಲಕ್ಷಕ್ಕೂ 3 ಲಕ್ಷ ಕೋಟಿ ಸಾಲ ಮಾಡಿದ್ರು. ಇವ್ ಯಾತಕ್ಕಾಗಿ ಸಾಲ ಮಾಡಿದ್ರು? ನಾವು ಸಾಲ ಮಾಡಿದ್ರು ಕೂಡ ಇವತ್ತು GDP ನಾಗ ಎಲ್ಲಿದ್ದೀವಿ, ನಮ್ಮ ಓವರ್ ಆಲ್ ಪ್ರೋಗ್ರೆಸ್ ಎಲ್ಲಿದೆ ನೀವು ಚೆಕ್ ಮಾಡಿ ನೋಡ್ರಿ. ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ನಮಸ್ಕಾರ. ನೋಡಿ, ಇವತ್ತು 4 ಲಕ್ಷ ಕೋಟಿಗಿಂತ ಹೆಚ್ಚು ಬಜೆಟ್ ಅನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ತಾವು ಸೂಕ್ಷ್ಮವಾಗಿ ಬಜೆಟ್ ಅನ್ನ ಗಮನಿಸಿದ್ರೆ ಆರ್ಥಿಕ ಸ್ಥಿರತೆಗೋಸ್ಕರ ಮತ್ತೆ ಆರ್ಥಿಕ ಚಟುವಟಿಕೆಗಳನ್ನ ಹೆಚ್ಚಿಸೋಗೋಸ್ಕರ ಈ ಬಜೆಟ್ ಅನ್ನ ಮಂಡಿಸಿದ್ದೇವೆ. ಇದರಿಂದ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ, ಮತ್ತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಹೆಚ್ಚು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಹಿಂದಿನ ಬಜೆಟ್ ನಲ್ಲಿ ನಮಗೆ ಪ್ರಗತಿ ಪಥ, ಕಲ್ಯಾಣ ಪಥ ಅಂತ ಕೊಟ್ಟಿದ್ರು. ಈ ಸರಿ ಕೃಷಿ ಪಥ ಅಂತ ಕೊಟ್ಟಿದ್ದಾರೆ. ನಮ್ಮ ಜಲಮೂಲಗಳನ್ನ ಸಂರಕ್ಷಣೆ ಮಾಡುವಂತಗೋಸ್ಕರ ಬಜೆಟ್ ಕೊಟ್ಟಿದ್ದಾರೆ. ಮತ್ತೆ IT BT ವಲಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತ ಬಜೆಟ್ ಕೊಟ್ಟಿದ್ದಾರೆ. ಮತ್ತೆ ಬರೀ ಬೆಂಗಳೂರಿಗೆ ಸೀಮಿತ ಅಲ್ಲ, ಬೆಂಗಳೂರಿನ ಹೊರ ವಲಯದಲ್ಲಿ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಂದ್ಬಿಟ್ಟು ನಿಮ್ಮ ಮಣಿಪಾಲ್, ಉಡುಪಿ, ಮಂಗಳೂರು, ಕಲಬುರಗಿ, ಬೆಳಗಾವಿ, ಹುಬ್ಳಿ, ಧಾರವಾಡ, ಮೈಸೂರು, ಮಂಡ್ಯ ಇವೆಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ನೀವು ನೋಡ್ಬೇಕಂದ್ರೆ ಇದು ಒಂದು ಸುಸ್ಥಿರವಾದಂತಹ ಬಜೆಟ್, ಆರ್ಥಿಕವಾಗಿ ಸಶಕ್ತವನ್ನ ಮಾಡುವಂತ ಬಜೆಟ್. ಬರೇ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ರಾಷ್ಟ್ರವನ್ನ ಕೂಡ ಪ್ರಗತಿ ಪಥ ಹಾದಿನಲ್ಲಿ ತಗೊಂಡು ಹೋಗುವಂತ ಬಜೆಟ್ ಇದೆ. ನೋಡಿ, ಪಾಪ ನಾಯಕತ್ವದ ಕೊರತೆಯಿಂದ ಅವ್ರಿಗೆ ಪಾಪ ಇವೆಲ್ಲ ಹೇಳ್ಬೇಕಾಗ್ತದೆ. ನಾನು ಹೇಳ್ತಾ ಇಲ್ವಾ ಕನ್ನಡಿಗರಿಗೆ ಎಷ್ಟು ಬೈತಿರೋ ಅಷ್ಟೇ ಉನ್ನತ ಸ್ಥಾನ ನೀವು ಡೆಲ್ಲಿನಲ್ಲಿ ಹೋಗ್ತೀರಾ ಬಿಜೆಪಿನಲ್ಲಿ. ಕರ್ನಾಟಕದವರಿಗೆ ಯಾಕೆ ಪದೇ ಪದೇ ಏನು ಅವಮಾನ ಮಾಡ್ತಾ ಇದ್ದಾರೆ? ಹೀಗೆ ಆದಾಯ ಕೊಡೋರು ಯಾರು ಇವತ್ತು ನಮ್ಮ ರಾಜ್ಯಕ್ಕೆ? ಕನ್ನಡಿಗರಲ್ವಾ? ಕನ್ನಡಿಗರ ಬೆವರಿಂದ ಇವತ್ತು ರಾಷ್ಟ್ರವನ್ನ ಕಟ್ತಾ ಇದೀವಿ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ಏನು ಹಲಾಲ್ ಬಜೆಟ್ ಅಂತ ಹೇಳ್ತಾ ಇದ್ರಲ್ಲ, ನಾಚಿಕೆ ಬರೋದಿಲ್ವಾ ಇವರಿಗೆ? ಯಾರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೀವಿ ಇವತ್ತು ಕರ್ನಾಟಕದಲ್ಲಿ? ಕನ್ನಡಿಗರಿಗೆ ಮತ್ತೆ ಭಾರತೀಯರಿಗೆ. ಅಂದ್ರೆ ಎಲ್ಲರೂ ಏನು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ಬಂದಿದಾರ? ನಾನು ಬಿಜೆಪಿ ಅವರಿಗೆ ಕೊನೆ ಬಾರಿ ಹೇಳಕ್ ಬಯಸ್ತಾ ಇದ್ದೀನಿ, ನಿಮ್ಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಅಷ್ಟು ಪ್ರೀತಿ ಇದ್ರೆ ದಯವಿಟ್ಟು ನಾಗರಿಕರಾಗ್ಬಿಡಿ ಅಲ್ಲಿ. ಎನಿವೆ 2.5 ಲಕ್ಷ ಜನ ನಮ್ಮ ದೇಶದ ನಾಗರಿಕ ಇದನ್ನ ತ್ಯಜಿಸ್ತಾ ಇದ್ದಾರೆ. ನೀವು ಸೇರ್ಕೊಳ್ಳಿ ಅದರಲ್ಲಿ, ನಿಮ್ಗೆ ಅಷ್ಟಿಷ್ಟ ಇದೆ. ಇದು ಏನಾಗ್ತಾ ಇದೆ, ಅವರಿಗೆ ಬಜೆಟ್ ಅಂದ್ರೆ ಏನು, ಫೈನಾನ್ಸ್ ಅಂದ್ರೆ ಏನು ಗೊತ್ತಿಲ್ಲ. ಬರೇ ಮೋದಿನಾಮಿಕ್ಸ್ ಗೊತ್ತು. ಏನು ಬರೇ ಸ್ಲೋಗನ್ ಹೊಡೆಯೋದು, ಜೈಕಾರ ಹೇಳೋದು, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸೋದು ಅಷ್ಟೇ ಗೊತ್ತಿದೆ. ಇದು ಆಯವ್ಯಾಯ ಏನು, ಕೇಂದ್ರದಿಂದ ಬರಬೇಕಾಗಿರೋ ನಮ್ಮ ಪಾಲೆಷ್ಟು, ತೆರಿಗೆ ಎಲ್ಲಿಂದ ಬರುತ್ತೆ, ಇದೆಲ್ಲ ಗೊತ್ತಾ ಅವರಿಗೆ?
ಹಲಾಲ್ ಬಜೆಟ್ ಅಂತೆ, ನಾಚಿಕೆ ಬರ್ಬೇಕು ಅವರಿಗೆ. ಕನ್ನಡಿಗರಿಗೆ ಪದೇ ಪದೇ ಮಾಡ್ತಾ ಇರುವಂತ ಅವಮಾನ ಇದು. ಸಾಲದ ಪ್ರಮಾಣ ಹೆಚ್ಚಾಗಿದೆ. ನೋಡಿ, ಎಷ್ಟು ನಮ್ಮ ಬಜೆಟ್ ಗಾತ್ರ ಇಂಪ್ರೂವ್ ಆಗ್ತದೆ ಅಷ್ಟೇ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಸಾಲನೂ ಹೆಚ್ಚಾಗ್ತದೆ. ಈಗ ಹಿಂದಿನ ವರ್ಷ ನನಗೆ ಸರಿಯಾಗಿ ನೆನಪಿದ್ರೆ 120 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಸಾಲ ಮಾಡಿರೋದು. ಎಲ್ಲಾ ರಾಜ್ಯ ಸರ್ಕಾರ ಸಾಲ ಮಾಡ್ತಾ ಇದೆ. ಸಾಲ ಮಾಡಿ ತೀರಿಸುವ ಕೆಪಾಸಿಟಿ ಇರಬೇಕು. ತೆರಿಗೆ ಮುಖಾಂತರ ಇರ್ಬೋದು, ಆದಾಯ ಮುಖಾಂತರ ಇರ್ಬೋದು, ಅದು ಕರ್ನಾಟಕಕ್ಕೆ ಇದೆ. ಅದಕ್ಕೆ ಅಲ್ವಾ ಇವತ್ತು ನಮಗೆ ಇಡೀ ದೇಶದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಲ್ಲಿ 2ನೇ ಸ್ಥಾನ ಇದೆ, ಬಂಡವಾಳದಲ್ಲಿ 3ನೇ ಸ್ಥಾನ ಇದೆ, ವಿಶ್ವದಲ್ಲೇ ನವೋದ್ಯಮದಲ್ಲಿ 8ನೇ ಸ್ಥಾನ ಇದೆ. ಇವೆಲ್ಲಾನು ಯಾಕೆಂದ್ರೆ ಕನ್ನಡಿಗರು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿ ಸಬಲರಿದ್ದಾರೆ, ಆರ್ಥಿಕವಾಗಿ ಒಂದು ಎಂಪವರ್ಡ್ ಸ್ಟೇಟ್ ಇದೆ ಅಂದ್ಬಿಟ್ಟು ಇವತ್ತೆಲ್ಲ ಇದಾಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ರೆ ಬಿಜೆಪಿ ಅವ್ರು ಮಾಡಿದ ತರ ನಾವು ಮಾಡ್ತಾ ಇಲ್ಲ. ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲ್ ಚಾಚ್ತಾ ಇರುತ್ತೆ.